ಆ ಷರತ್ತು ಸೈನ್ ಇವತ್ತು ಹಾಕಿ ನಾಳೆನೇ ಸ್ಟ್ರೈಕ್ ಮಾಡಿದ್ರೆ ಏನೂ ಆಗಲ್ಲ ಅಂತ ನಾವು ಹೇಳಿದ್ವಿ. ಕೆಲವರು ನಮ್ಮ ಮಾತು ಕೇಳಲಿಲ್ಲ, ವಕೀಲರ ಮಾತು ಕೇಳಿದ್ರು, ನಿಮ್ಗೆ ಅರಿಯರ್ಸ್ ಕೊಡಿಸ್ಬಿಡ್ತೀವಿ, ಎನ್ಕ್ವೈರಿಯಿಂದ ಡಿಸ್ಮಿಸ್ ಮಾಡಿದ್ದಾರೆ ಅಂತ ಹೇಳಿದ್ರು. ಪಾಪ ಅವ್ರು ಇನ್ನೂ ಹಂಗೆ ಇದ್ದಾರೆ. ನಾವು ಅವ್ರ ವಿಚಾರದಲ್ಲೂ ಭಾಳ ಸಹಾನುಭೂತಿಯಿಂದ ಇದ್ದೀವಿ. ನಾವು ಅವ್ರ ಮಾತು ಕೇಳಿಲ್ಲ ಅನ್ನೋದು ಬೇಜಾರು ಬಿಟ್ಟರೆ ಅವ್ರ ಪರವಾಗಿ ನಾವು ಮಾತಾಡಬಾರ್ದು ಅಂತ ಏನಿಲ್ಲ. ಯಾಕೆಂದ್ರೆ ನಾಳೆ ತಲೆ ಕೆಟ್ಟು ಹೈಕೋರ್ಟು ನಿಮ್ಮ ಕಾನೂನು ಬಾಹಿರ ಮುಷ್ಕರದಲ್ಲಿ ಭಾಗವಹಿಸಿದ್ದೀವಿ ಅಂತ ಹೇಳಿ ಅವ್ರನ್ನ ಆ ಡಿಸ್ಮಿಸಲನ್ನು ಕಾಯಂ ಮಾಡಿಬಿಡ್ತು ಅಂದರೆ ಇಮಿಡಿಯೇಟ್ಲಿ ಇಳಿಸ್ತಾರೆ ಅವ್ರನ್ನ ಎಲ್ಲಿದ್ದರಲ್ಲೇ. ಅದರಿಂದನೇ ನಾವು ತಲೆ ಕೆಡಿಸ್ಕೋಬೇಡಿ. ಕೋರ್ಟ್ಗಳೆಲ್ಲ ಇವತ್ತು ಕಾರ್ಮಿಕರ ಪರವಾಗಿಲ್ಲ, ಕಾರ್ಮಿಕ ವಿರೋಧಿಯಾದಂಥ ತೀರ್ಮಾನಗಳು ಬರ್ತಾ ಇದೆ ಜುಡಿಷಿಯರಿಯಿಂದ. ಆದ್ದರಿಂದ ನೀವು ಅಂಡರ್ಟೇಕಿಂಗ್ ಕೊಟ್ಟು ಒಳಗಡೆ ಬನ್ನಿ, ಆ ಅಂಡರ್ಟೇಕ್ನ ಯಾವ ಷರತ್ತೂ ನಿಮ್ಮನ್ನೇನು ಮಾಡೋಕ್ಕಾಗಲ್ಲ ಅಂತ ಭರವಸೆ ಕೊಡ್ತೀನಿ. ಅದರಿಂದ ನಾನು ಯಾರೆಲ್ಲ ಷರತ್ತುಗಳನ್ನು ಒಪ್ಪಿ ಬಂದಿದ್ದಾರೆ ಅವರು ಯಾವುದೇ ಅಂಜಿಕೆ ಅಳುಕು ಇಲ್ಲದೆ ಈ ಮುಷ್ಕರದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಜಂಟಿ ಕ್ರಿಯಾ ಸಮಿತಿಯ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ಮತ್ತೆ ಜಂಟಿ ಕ್ರಿಯಾ ಸಮಿತಿ ಕಾರ್ಮಿಕರನ್ನ ನಡುನೀರಲ್ಲಿ ಕೈ ಬಿಡುವಂಥ ಚರಿತ್ರೆ ಇರ್ತಕ್ಕಂಥ ಒಂದು ಸಂಘಟನೆ ಅಲ್ಲ. ಏನು ಅನುಭವ ಇಲ್ಲದವರು ಅವ್ರು ಯಾರೋ ಲಂಗೋಟಿನ ಹಾಕ್ಕೊಳ್ಬೇಕಾದ ಜಾಗಕ್ಕೆ ಹಾಕ್ಕೊಳ್ಳದೆ ಕುತ್ತಿಗೆ ಕಟ್ಕೊಂಡ್ಬಿಟ್ಟು ಅವ್ರಿಗೆ ಅನುಭವ ಇಲ್ಲ, ಸ್ಟ್ರೈಕ್ ಹೆಂಗೆ ನಡೆಸಬೇಕು ಗೊತ್ತಿಲ್ಲ. ನಾವು 2012ರಲ್ಲಿ ಅಶೋಕ್ ಅವರು ಸಾರಿಗೆ ಮಂತ್ರಿಗಳಾಗಿದ್ದರು. 3 ದಿವಸ ಸ್ಟ್ರೈಕ್ ಆಯಿತು. ಆ ಟೈಮಲ್ಲಿ 30,000 ಜನ ಟ್ರೈನಿಗಳಿದ್ರು. ಅಶೋಕ್ ಅವರು ಬೆದರಿಕೆ ಕೊಡ್ತಾರೆ, ಟ್ರೈನಿಗಳು ನಾಳೆ ಡ್ಯೂಟಿಗೆ ಬರ್ತಾರೆ, ಎಲ್ಲರನ್ನು ಮನೆಗೆ ಕಳಿಸ್ತೀವಿ ಅಂತ. ಜಂಟಿ ಕ್ರಿಯಾ ಸಮಿತಿ ಹೇಳ್ತು, ಒಬ್ಬ ಟ್ರೈನಿನ ನೀನೇನೋ ಡಿಸ್ಕಂಟಿನ್ಯೂ ಮಾಡಿದ್ರೆ ನಮ್ಮ ಮುಷ್ಕರ ಮುಂದುವರಿಯುತ್ತೆ ಅಂತ. ಅಶೋಕ ಒಬ್ಬ ಟ್ರೈನಿಯನ್ನು ಕೂಡ ತೆಗೆದುಹಾಕುವಂಥ ಧೈರ್ಯ ಮಾಡಲಿಲ್ಲ. ಆದ್ದರಿಂದ ಜಂಟಿ ಕ್ರಿಯಾ ಸಮಿತಿಯ ನಡೆಸ್ತಕ್ಕಂಥ ಹೋರಾಟಕ್ಕೆ ಹೈಕೋರ್ಟ್ ಹೇಳ್ತು ನೀವು ಸ್ಟ್ರೈಕ್ ಮಾಡಬಾರ್ದು ಅಂತ. ಅಲ್ಲಿಗೂ ನಾವು ಒಂದು ಶಿಫ್ಟ್ ಸ್ಟ್ರೈಕ್ ಮಾಡೇಬೇಕು. BMTCಯಲ್ಲಿ ಅಕಸ್ಮಾತ್ ಸ್ಟ್ರೈಕ್ ಏನಾದರೂ ಜೋರಾಗಿ ಆಗಿದ್ದಿದ್ರೆ 9:30ವರೆಗೂ ಆಯಿತು. ಆಮೇಲೆ ಸ್ವಲ್ಪ ವೀಕ್ ಆಗಿಬಿಡ್ತು BMTC ಆಗಸ್ಟ್ 5ನೇ ತಾರೀಕು. ಆವತ್ತು ಅಕಸ್ಮಾತ್ BMTC ಏನಾದ್ರು ಜೋರಾಗಿ ಸ್ಟ್ರೈಕ್ಗೆ ಭಾಗವಹಿಸಿಬಿಟ್ಟಿದ್ದರೆ ಚರಿತ್ರೆನೇ ಬೇರೆ ರೀತಿ ಬರೀತಾ ಇದ್ವಿ ನಾವು. ಆದ್ದರಿಂದ ಇವತ್ತು ನಾವು ಇಲ್ಲಿ ಸಮಾವೇಶ ಮಾಡೋ ಸಂದರ್ಭ ಇರ್ತಾ ಇರಲಿಲ್ಲ. ಏನಿವೆ ಅದೆಲ್ಲ ಮಾತಾಡಿ ಇವಾಗ ಪ್ರಯೋಜನ ಇಲ್ಲ. ಬಟ್ ಈ ಬಾರಿಯ ಮುಷ್ಕರವನ್ನು BMTCಯಲ್ಲಿ 100% ತಾವೆಲ್ಲರೂ ಯಶಸ್ವಿ ಮಾಡ್ತೀರಾ ಅಂಥೇಳಿ ನಾವು ನಂಬಿದ್ದೀವಿ, ಮಾಡಲೇಬೇಕು, ಇದಿಲ್ಲ. ಸೊ ಕಾಮ್ರೇಡ್ಸ್, ನಾವು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. 4 ಸಮಾವೇಶದಲ್ಲಿ ಸಾರಿಗೆ ನೌಕರರು ನಮ್ಮ ಮೇಲೆ ಈಗಲೂ ಬೈತಾ ಇರೋದೇನೋ, ಅಕಸ್ಮಾತ್ ನಿಮ್ಮನ್ನು ಕರೆದ್ರು ಅಂದರೆ ಅವ್ರು ಕರೀತಾರೆ ಅನ್ನೋ ದಿಗಿಲು ನಮಗಿಲ್ಲ. ನಮ್ಗೆ ಯಾಕೆ ಖುಷಿ ಆಯಿತು ಅಂದರೆ ಸಿದ್ದರಾಮಯ್ಯನವ್ರ ಸಮಾವೇಶ 19ಕ್ಕೆ ಪ್ರೀಪೋನ್ ಮಾಡಿಕೊಂಡಾಗ ನಮ್ಮ ನೌಕರರು ನಮ್ಮನ್ನು ಬೈತಾ ಇದ್ರು. ಅವ್ರು ಕರೆದ ತಕ್ಷಣ ಸಮಾವೇಶ ಇದೆ ಮುಂದಕ್ಕೆ ಹಾಕ್ತೀರಿ ಮಾತಾಡೋಣ ಅಂದರೆ ನೀವು ಸ್ಟ್ರೈಕನ್ನು ವಾಪಸ್ ತಗೊಂಡ್ಬಿಡ್ತೀರಾ ನಮ್ಮನ್ನು ಬೈತಾ ಇದ್ರು. ಅದಕ್ಕೆಲ್ಲ ಅವಕಾಶ ಇಲ್ಲ. ನಾವು ಅದಕ್ಕೆ ನಮ್ಮ ಹೋರಾಟದ ಕಾವು ಜಾಗೃತವಾಗಿದೆ ಅಂತ ತೋರಿಸಲಿಕ್ಕೆ ನಮ್ಮ ಕಮಾಂಡರ್ ಇನ್ ಚೀಫು 19ನೇ ತಾರೀಕು ತುಮಕೂರು ಚಲೋ ಕಾರ್ಯಕ್ರಮಕ್ಕೆ ಕಪ್ಪು ಬಾವುಟ ಹಿಡ್ಕೊಂಡು ಬಂದ್ರಿ ಅಂತೇಳಿ ನಮಗೆಲ್ಲ ಆದೇಶ ಕೊಟ್ಟಿದ್ದಾರೆ. ನಾವೆಲ್ಲರೂ ಕಪ್ಪು ಬಾವುಟ ತಗೊಂಡೋಗಿ ಪ್ರಿಯಾಂಕಾ ಗಾಂಧಿಯವರಿಗೆ, ರಾಹುಲ್ ಗಾಂಧಿಯವರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳಿ ನಿಮ್ಮ ಸರ್ಕಾರ ಸಾರಿಗೆ ನೌಕರರ ವಿಚಾರದಲ್ಲಿ ಭಾಳ ಕಾರ್ಮಿಕ ವಿರೋಧಿಯಾಗಿ ನಡ್ಕೊಂಡಿದೆ, ಅದಕ್ಕೆ ಈ ಬಾವುಟ ನೋಡ್ರಿ ಅಂತ ಹೇಳಿ ತೋರಿಸ್ಬಾರ. 20ನೇ ತಾರೀಕು ಎಲ್ಲ ಬಸ್ಗಳು ನಿಲ್ಲಬೇಕು. ಹಿಂದಿನ ದಿವಸನೇ ನಾವು 19ನೇ ತಾರೀಕು ನೋಟಿಸ್ ಕೊಟ್ಟಿದ್ರು ಸಹ ನಾವು ಅಧಿಕಾರಿಗಳನ್ನ ವಿನಂತಿ ಮಾಡ್ಕೋತೀವಿ, ನಿಮಗೆ ಕೈಗಾರಿಕಾ ವಿವಾದ ಕಾಯ್ದೆ ಅಡಿಯಲ್ಲಿ ನೀವು ಕಾರ್ಮಿಕರು ಅನ್ನೋ ಡೆಫಿನೇಷನಲ್ಲಿ ಬರಲ್ಲ. ನಾಳೆ ನಮ್ಮ ನೌಕರು ಯಾವನಾದರೂ ಡಿಸ್ಮಿಸ್ ಆದರೆ, ಸಸ್ಪೆಂಡ್ ಆದರೆ ಜಂಟಿ ಕ್ರಿಯಾ ಸಮಿತಿ ಹೇಳುತ್ತೆ ಏನಂತ, ನಮ್ಮ ಸ್ಟ್ರೈಕ್ ಮುಂದುವರಿಸ್ತೀವಿ, ವಾಪಸ್ ತಗೊಳ್ಳೋರು ಬಿಡಲ್ಲ. ಆದರೆ ಅಧಿಕಾರಿಗಳನ್ನ ಅಕಸ್ಮಾತ್ ಅವ್ರು ಏನಾದರೂ ಚಾರ್ಜ್ ಶೀಟ್ ಕೊಟ್ಟು ಸಸ್ಪೆಂಡ್ ಮಾಡಿದ್ವಿ, ನೀವು ಸ್ಟ್ರೈಕ್ ಸಪೋರ್ಟ್ ಮಾಡಿದ್ವಿ ಅಂತ, ನಾವೇನಾದ್ರು ನಿಮಗೆ ಸಪೋರ್ಟ್ ಮಾಡೋಕ್ಕೆ ಬಂದರೆ ಸ್ಟ್ರೈಕ್ ಮುಂದುವರಿಸಿ, ನಮ್ಮ ನೌಕರೇ ನಮ್ಮನ್ನು ಬೈತಾರೆ.
ಅವ್ನು ನಮ್ಗೆ ರಜಾ ಸ್ಯಾಂಕ್ಷನ್ ಮಾಡಿಲ್ಲ, ಕಿರುಕುಳ ಕೊಟ್ಟ, ಆ ಟೈಮಲ್ಲಿ ರಿಪೋರ್ಟ್ ಹಾಕಿದ ನಮ್ಮ ಮೇಲೆ ಅಂತ ನಮ್ಮ ನೌಕರರೇ ಬೈತಾರೆ. ಅದಕ್ಕೆ ಅವಕಾಶ ಕೊಡಬೇಡಿ. ನೀವು ಸಹ ಪ್ರತಿಯೊಂದು ನೌಕರರ ಪ್ರತಿಯೊಂದು ಹೋರಾಟದ ಫಲಾನುಭವಿಗಳು. ನಮಗೆ ನೋಟಿಸ್ ಕೊಟ್ಟು ಫ್ಯಾನ್ ಕೆಳಗಡೆ ಕೂತ್ಕೋತೀರಾ ನೀವು. ನಾವೇ ಸ್ಟ್ರೈಕ್ ಮಾಡಿದಾಗ ದುಡ್ಡೇ ತಂದು ಕಟ್ಟಲಿಲ್ಲ ಅಂತಂದರೆ ಏನು ಮಾಡ್ತೀರಾ ನೀವು? ದುಡ್ಡು ಕಟ್ಟೆ ಕಂಡಕ್ಟರ್ ಬರಲಿಲ್ಲ ಅಂದರೆ ನಿಮ್ಗೆ ಡೀಸೆಲ್ ಹಾಕೋದಕ್ಕೆ ಬಸ್ಸೇ ಕರೆದರೆ ಏನು ಮಾಡ್ತೀರಾ? ಬಟ್ ನೀವು ಕೆಲಸಗಾರರಿಗೆ ಅವರ ಹೋರಾಟದ ಮೇಲೆ ತಾವು ತಮ್ಮ ಸಂಬಳನ ಕೂಡ ಹೆಚ್ಚು ಮಾಡ್ಕೊತೀರ. ಆದ್ದರಿಂದ ನಾನು ನಿಮ್ಮನ್ನು ನಿಂದಿಸೋದಕ್ಕಾಗಲಿ ದೂಷಣೆ ಮಾಡೋಕ್ಕಾಗಲಿ ಹೋಗಲ್ಲ. ನಮಗೂ ಗೊತ್ತಿದೆ ಈ 12.5% 1.425 ಆಗಲಿ ಸರ್ಕಾರದ ತೀರ್ಮಾನ ನ್ಯಾಯಬದ್ಧವಾಗಿಲ್ಲ ಅಂತ ಎಲ್ಲ ಅಧಿಕಾರಿ. ಒಂದು 6 ಜನ IAS ಅಧಿಕಾರಿಗಳಿದ್ದಾರೆ. ಅವ್ರಿಗೆ 27%, 27.5% ಬಂದುಬಿಟ್ಟಿದೆ ಆಗಲೇ. ಅವ್ರು ಇವತ್ತು ನಮಗೆ ಕೂತ್ಕೊಂಡು ಹೇಳ್ತಾರೆ ಭಾಳ ಕಷ್ಟ ಇದೆ ಸಂಸ್ಥೆ. ಆ ಸಂಸ್ಥೆಯಿಂದ ನೀವು 27.5% ತೊಗೊಂಡೋಗ್ತಾ ಇದ್ದೀರಿ ಕಂಡಕ್ಟರ್ ತರೋ ದುಡ್ಡಲ್ಲಿ. ಆದರೆ ಬೇರೆ ಅಧಿಕಾರಿಗಳು ಪಾಪ ಅವ್ರಿಗೂ 12.5, 1.425. ಆದ್ದರಿಂದ ತಾವು ಅತಿಯಾಗಿ ಈ ಮುಷ್ಕರ ಮುರಿಯುವಂಥ ಕೆಲಸ ಮಾಡಬೇಡ್ರಿ. ಮುಷ್ಕರ ಮುಗಿದ ಮೇಲೆ ನೀವು ಒಂದೇ ಡಿಪೋ ಒಳಗೆ ನಮಗಂತ ಕೆಲಸ ಮಾಡಬೇಕು. ಆದ್ದರಿಂದ ನೀವು ರಿಪೋರ್ಟ್ ಕೊಡೋದು, ಅವನಿಗೆ ಒತ್ತಡ ಹಾಕೋದು, ಫೋನ್ ಮಾಡೋದು, ಈ ಕಿತಾಪತಿ ಎಲ್ಲ ಮಾಡಬೇಡಿ ಅಂತ ಹೇಳಿ ಅಧಿಕಾರಿಗಳನ್ನು ಕೂಡ ಈ ಒಂದು ಸಮಾವೇಶದ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೀನಿ. ಸೊ ಆದ್ದರಿಂದ ಬಂಧುಗಳೇ, ತಾವು ಮಾಡಬೇಕಾದೇನಿಲ್ಲ. ನಾವೇನು ದೊಡ್ಡ ಪ್ರದರ್ಶನ ಮೆರವಣಿಗೆ ಏನೂ ಮಾಡ್ತಾ ಇಲ್ಲ. 19ನೇ ತಾರೀಕು ಬಾವುಟ ತೋರಿಸಿ ಬಂದುಬಿಡ್ತೀವಿ. ಅವತ್ತು ಸಾಯಂಕಾಲದಿಂದ ಬಸ್ಗಳು ನಿಲ್ತವೆ. ಆದರೆ ತಾವು ಮಾಡಬೇಕಾದ್ದು ಸುಮ್ಮನೆ ಮನೆ ಒಳಗಡೆ TV ನೋಡ್ತಾ ಕೂತ್ಕೊಳ್ರಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ನಿಮಗೆ ನಿಮ್ಮ ಡಿಪೋ ಮ್ಯಾನೇಜರ್ ರಜಾ ಕೊಡ್ತಾನೋ, ರಜಾ ಸ್ಯಾಂಕ್ಷನ್ ಮಾಡ್ತಾನೋ ಇಲ್ಲವೋ ಗೊತ್ತಿಲ್ಲ. ಈ ಒಂದು ಹಾಲಿಡೇಯನ್ನು ಎಂಜಾಯ್ ಮಾಡಿ, ಹೋರಾಟವನ್ನು ಯಶಸ್ವಿ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಸಾರಿಗೆ ನೌಕರರ ಹೋರಾಟಕ್ಕೆ, ಸಾರಿಗೆ ನೌಕರರ ಬೇಡಿಕೆಗಳು, ಸಾರಿಗೆ ನೌಕರರ ಬೇಡಿಕೆಗಳ ಬಗ್ಗೆ ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. 20ರ ಮುಷ್ಕರ ಯಶಸ್ವಿಯಾಗಲಿ. ಜಂಟಿ ಕ್ರಿಯಾ ಸಮಿತಿಯ ಹೋರಾಟಕ್ಕೆ ಥ್ಯಾಂಕ್ ಯು.